ಸ್ನೇಹಿತರೆ, ರಾಮಾಯಣ ಕಥೆಯಲ್ಲಿ ರಾಮ ರಾವಣರ ಯುದ್ಧದ ನಂತರ ಅಯೋಧ್ಯೆಯಲ್ಲಿ ರಾಮರಾಜ್ಯವು ಸ್ಥಾಪನೆಯಾಗಿ ಪ್ರಜೆಗಳು ಸುಖ ಸಮೃದ್ಧಿಯಿಂದ ಇದ್ದರು. ನಂತರ ರಾಮ ಭಕ್ತನಾದ ಹನುಮಂತನು ಶ್ರೀರಾಮನನ್ನು ಹಿಂತಿರುಗಿ ಕೈಲಾಸಕ್ಕೆ ಹೋಗಲು ಬಿಡುತ್ತಿರಲಿಲ್ಲ. ಆದುದರಿಂದ ಹನುಮಂತನು ಮರಣ ದೇವನಾದ ಯಮನನ್ನು ಅಯೋಧ್ಯೆಯನ್ನು ಪ್ರವೇಶಿಸಲು ಬಿಡುತ್ತಿರಲಿಲ್ಲ. ಮನಗಂಡ ಶ್ರೀರಾಮನು ತನ್ನ ಉಂಗುರವನ್ನು ಬಿರುಕು ಬಿಟ್ಟಿರುವ ನೆಲದೊಳಗೆ ಇಳಿಬಿಡುತ್ತಾನೆ ಮತ್ತು ಹನುಮಂತನಿಗೆ ಅದನ್ನು ಮರಳಿ ತಂದುಕೊಡುವಂತೆ ಕೋರುತ್ತಾನೆ. ಶ್ರೀರಾಮನ ಆಜ್ಞೆಯಂತೆ ಉಂಗುರವನ್ನು ಹುಡುಕುತ್ತಾ ಪಾತಾಳ ಲೋಕವನ್ನು ತಲುಪುತ್ತಾನೆ. ಶ್ರೀರಾಮನ ಉಂಗುರವು ನಾಗರಾಜನ ಹತ್ತಿರವಿರುತ್ತದೆ. ಆಗ ಆಂಜನೇಯನು ಶ್ರೀರಾಮನ ಉಂಗುರವನ್ನು ಕೊಡುವಂತೆ ಕೇಳುತ್ತಾನೆ. ಆಗ ನಾಗರಾಜನು ಸಾವಿರಾರು ಉಂಗುರವಿರುವ ಚೀಲವನ್ನು ತೋರಿಸುತ್ತಾನೆ ಮತ್ತು ಹೇಳುತ್ತಾನೆ, ಈ ಉಂಗುರವೆಲ್ಲವೂ ಶ್ರೀರಾಮಚಂದ್ರನವು, ಇದರಲ್ಲಿ ಯಾವುದಾದರೊಂದನ್ನು ತೆಗೆದುಕೊಂಡು ಹೋಗುವಂತೆ ಹೇಳುತ್ತಾನೆ. ಹನುಮಂತನು ಆಶ್ಚರ್ಯಗೊಂಡು ಇಷ್ಟು ಉಂಗುರಗಳು ಹೇಗೆ ಬಂದವು ಎಂದು ಕೇಳುತ್ತಾನೆ. ಆಗ ನಾಗರಾಜನು ಕಾಲಚಕ್ರದ ವಿಷಯವನ್ನು ವಿವರಿಸುತ್ತಾನೆ. ಅಲ್ಲಿರುವ ಪ್ರತಿಯೊಂದು ಉಂಗುರವು ಒಂದು ಕಾಲಚಕ್ರವನ್ನು ಪ್ರತಿನಿಧಿಸುತ್ತದೆ ಎಂದು ಉತ್ತರಿಸಿದನು. ಪ್ರತಿಯೊಂದು ಚಕ್ರದಲ್ಲೂ ಒಂದು ತ್ರೇತಾಯುಗದಲ್ಲಿ ಒಬ್ಬ ರಾಮ, ಒಬ್ಬ ಆಂಜನೇಯ ಇರುತ್ತಾನೆ. ಪ್ರತಿಯೊಂದು ಬಾರಿಯೂ ರಾಮನು ಉಂಗುರವನ್ನು ಕೆಳಗಡೆಗೆ ಬಿಡುತ್ತಾನೆ ಮತ್ತು ಹನುಮಂತನು ಪಾತಾಳ ಲೋಕಕ್ಕೆ ಹೋಗಿ ಉಂಗುರವನ್ನು ಹುಡುಕುತ್ತಾನೆ. ಹನುಮಂತನು ಭೂಮಿಗೆ ಮರಳಿದಾಗ ಅಲ್ಲಿ ರಾಮನಿರುವುದಿಲ್ಲ. ಹನುಮಾನನು ಆ ಸಮಯದಲ್ಲಿ ಕಾಲಚಕ್ರವನ್ನು ಅರ್ಥ ಮಾಡಿಕೊಂಡನು. ತನ್ನ ಪ್ರೀತಿಯ ಶ್ರೀರಾಮನನ್ನು ಬಿಡಲು ಸಿದ್ಧನಾದನು. ಈ ಆಳವಾದ ಅರ್ಥವು ಕಾಲದ ಶಾಶ್ವತ ಚಕ್ರವನ್ನು ತೋರಿಸುತ್ತದೆ ಮತ್ತು ಕಾಲವು ಪುನರಾವರ್ತಿಸುತ್ತದೆ. ಇಂತಹ ರೋಚಕ ಕಥೆಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.